identify, track and punish every terrorist and their backers. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ರಕ್ಷಣಾ ಶಕ್ತಿಯ ವಿಷಯಗಳನ್ನು, ನಮ್ಮ ಸೇನೆಯ ಸಾಧನೆಗಳನ್ನು ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನದ ಶಕ್ತಿಯನ್ನು ನಿಮ್ಮ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಕೇಳಿ. ಭಾರತದ ಪ್ರತಿ ಮಿಸೈಲ್ ಉಡಾವಣೆ, ಪ್ರತಿ ಯುದ್ಧ ವಿಮಾನದ ಆಗಮನ, ಪ್ರತಿ ನೌಕಾ ಶಕ್ತಿಯ ಹೆಜ್ಜೆ ಎಲ್ಲವೂ ನಿಮಗೆ ತಲುಪಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಕನ್ನಡಿಗರು ಮತ್ತು ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು. ಆ ಹೆಮ್ಮೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಘಾತಕ್ ಸ್ಟೆಲ್ತ್ UCAV ದಕ್ಷಿಣ ಏಷ್ಯಾದ ಆಕಾಶ ಯುದ್ಧವನ್ನೇ ಬದಲಿಸಿರುವ 13 ಟನ್ನಿನ ಫ್ಲೈಯಿಂಗ್ ವಿಂಗ್. ಗೆಳೆಯರೇ, ಇವತ್ತು ನಾವು ಮಾತನಾಡಲಿರುವುದು ಭಾರತದ ಅತ್ಯಂತ ಮಹತ್ವಾಕಾಂಕ್ಷೆಯ ರಕ್ಷಣಾ ಯೋಜನೆಗಳಲ್ಲಿ ಒಂದಾದ ಘಾತಕ್ ಸ್ಟೆಲ್ತ್ UCAVಯ ಬಗ್ಗೆ. ಇದನ್ನು ಕೇಳಿದ ತಕ್ಷಣ ಬಹಳ ಜನ ಅಂದುಕೊಳ್ತಾರೆ, ಅಯ್ಯೋ ಇನ್ನೊಂದು ಡ್ರೋನ್ ಅಷ್ಟೇ ಅಂತ. ಆದರೆ ಅದು ಹಾಗಲ್ಲ ಗೆಳೆಯರೇ. ಈ ಒಂದು ಏರ್ಕ್ರಾಫ್ಟ್ ದಕ್ಷಿಣ ಏಷ್ಯಾದ ಯುದ್ಧ ತಂತ್ರವನ್ನೇ ಸಂಪೂರ್ಣ ಬದಲಾಯಿಸಲಿದೆ. ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಗಾತ್ರದ ಬಗ್ಗೆ ಮಾತನಾಡೋಣ. ಘಾತಕ್ನ ಅತಿ ದೊಡ್ಡ ವೈಶಿಷ್ಟ್ಯ ಏನು ಗೊತ್ತಾ? ಅದರ ಗಾತ್ರ. ಈ UCAVನ ಮ್ಯಾಕ್ಸಿಮಮ್ ಟೇಕ್ ಆಫ್ ವೇಟ್ ಅಂದರೆ ಗರಿಷ್ಠ ತೂಕ ಬರೋಬ್ಬರಿ 13 ಟನ್. ಇದನ್ನು ಒಂದು ಪರ್ಸ್ಪೆಕ್ಟಿವ್ನಲ್ಲಿ ನೋಡಿ. ಕೆಲವು ಜನರು ತುರ್ಕಿಯ ಆಂಕಾ 3 ಸ್ಟೆಲ್ತ್ UCAV ಬಗ್ಗೆ ತುಂಬ ಮಾತಾಡ್ತಾರೆ ತಾನೆ. ಅದರ ತೂಕ ಕೇವಲ 6.5 ಟನ್. ಘಾತಕ್ ಅದರ ಬರಿಯ 2 ಪಟ್ಟು ದೊಡ್ಡದು. ಅಷ್ಟೇ ಅಲ್ಲ, ಇದರ ತೂಕ HALನ ತೇಜಸ್ MK1A ಯುದ್ಧ ವಿಮಾನದ 13.5 ಟನ್ಗೆ ಸರಿ ಸಮಾನ. ಅಂದರೆ ಭಾರತ ಒಬ್ಬ ಪೈಲಟ್ ಇಲ್ಲದೆ ಒಂದು ಪೂರ್ಣ ಪ್ರಮಾಣದ ಯುದ್ಧ ವಿಮಾನದಷ್ಟೇ ಶಕ್ತಿಯ ಡ್ರೋನ್ ತಯಾರಿಸುತ್ತಿದೆ. ಇದು ಸಣ್ಣ ಮಾತಲ್ಲ ಗೆಳೆಯರೇ. ಈ ಗಾತ್ರ ಯಾಕೆ ಮುಖ್ಯ ಅಂತೀರಾ? ಏಕೆಂದರೆ ದೊಡ್ಡ ತೂಕ ಅಂದರೆ ಹೆಚ್ಚು ಇಂಧನ, ಹೆಚ್ಚು ಸಮಯ ಆಕಾಶದಲ್ಲಿ ಹಾರಾಡುವ ಸಾಮರ್ಥ್ಯ ಮತ್ತು ಅಂದಾಜು 1.5 ಟನ್ ಶಸ್ತ್ರಾಸ್ತ್ರಗಳನ್ನು ಒಳಗೆ ಇಟ್ಟುಕೊಳ್ಳುವ ಶಕ್ತಿ. ಹೋಲಿಕೆಗೆ ಹೇಳೋದಾದರೆ ಟರ್ಕಿಯ ಆಂಕಾ 3 ಕೇವಲ 1.2 ಟನ್ ಪೇಲೋಡನ್ನು ಒಯ್ಯಬಲ್ಲದು. ಘಾತಕ್ ಅದಕ್ಕಿಂತ ಮುಂದಿದೆ. ಸ್ಟೆಲ್ತ್ ವಿನ್ಯಾಸ, ಶತ್ರುಗಳ ರೆಡಾರ್ಗೆ ಕಾಣಿಸದ ವಿಮಾನ. ಘಾತಕ್ ಒಂದು ಟೇಲ್ಲೆಸ್ ಫ್ಲೈಯಿಂಗ್ ವಿಂಗ್ ವಿನ್ಯಾಸವನ್ನು ಹೊಂದಿದೆ. ಇದರ ಅರ್ಥ ಏನು ಅಂದರೆ, ಒಮ್ಮೆ ಕಲ್ಪಿಸಿಕೊಳ್ಳಿ, ಬಾಲ ಇಲ್ಲದ ನೇರ ರೆಕ್ಕೆಯ ಹಾರುವ ತಟ್ಟೆಯಂತಹ ಆಕಾರ. ಈ ಆಕಾರ ರಡಾರ್ ತರಂಗಗಳನ್ನು ಹೀರಿಕೊಳ್ಳುವ ರೀತಿಯಲ್ಲಿ ವಿನ್ಯಾಸಗೊಂಡಿದೆ. ಜೊತೆಗೆ ಕಾರ್ಬನ್ ಕಾಂಪೋಸಿಟ್ ಎಂಬ ವಿಶೇಷ ವಸ್ತುಗಳಿಂದ ಮಾಡಿದ ದೇಹ, ಒಳಗಡೆ ಮುಚ್ಚಿಟ್ಟ ವೆಪನ್ಸ್ ಬೇ ಮತ್ತು ಸರ್ಪಾಕಾರದ ಇಂಟೇಕ್ ನಳಿಕೆಗಳು ಇವೆಲ್ಲ ಸೇರಿ ಘಾತಕ್ ರಡಾರ್ಗೆ ಬಹುತೇಕ ಅದೃಶ್ಯವಾಗುತ್ತದೆ. ಇದರ ಉಪಯೋಗ ಏನು? ಶತ್ರು ದೇಶದ ಅತ್ಯಂತ ಸುರಕ್ಷಿತ ವಾಯುರಕ್ಷಣಾ ವ್ಯವಸ್ಥೆಯನ್ನು ಭೇದಿಸಿ ಸೀಡ್ ಅಂದರೆ ಶತ್ರುವಿನ ವಾಯುರಕ್ಷಣಾ ವ್ಯವಸ್ಥೆಯನ್ನು ನಾಶ ಮಾಡುವ ಕಾರ್ಯಾಚರಣೆಗಳನ್ನು ನಿರ್ವಹಿಸಬಹುದು. ಅಷ್ಟೇ ಅಲ್ಲ, ನಿಖರ ಸ್ಟ್ರೈಕ್ ಮಾಡಬಹುದು, ಗುಪ್ತಚರ ಮಾಹಿತಿಯನ್ನು ಸಂಗ್ರಹಿಸಬಹುದು ಮತ್ತು ಇದಕ್ಕೆ ಯಾವ ಪೈಲಟ್ನ ಜೀವವೂ ಅಪಾಯಕ್ಕೆ ಒಳಗಾಗುವ ಅಗತ್ಯ ಇಲ್ಲ. ಇಂಜಿನ್ ಸ್ವದೇಶಿ ಕಾವೇರಿ. ಇನ್ನು ಇಂಜಿನ್ ವಿಷಯಕ್ಕೆ ಬರೋಣ. ಘಾತಕ್ಗೆ ಶಕ್ತಿ ನೀಡುತ್ತಿರುವುದು ಡ್ರೈ ಕಾವೇರಿ ಟರ್ಬೋಫ್ಯಾನ್ ಇಂಜಿನ್. ಸಂಪೂರ್ಣ ಭಾರತೀಯ ನಿರ್ಮಿತ GTRE ಅಂದರೆ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಇದನ್ನು ಅಭಿವೃದ್ಧಿಪಡಿಸಿದೆ. ಆಫ್ಟರ್ ಬರ್ನರ್ ಇಲ್ಲದ ಈ ಇಂಜಿನ್ ವೇಗಕ್ಕಿಂತ ಇಂಧನ ದಕ್ಷತೆಗೆ, ಇನ್ಫ್ರಾರೆಡ್ ಸಿಗ್ನೇಚರ್ ಕಡಿತಕ್ಕೆ ಮತ್ತು ಸ್ಟೆಲ್ತ್ಗೆ ಒತ್ತು ನೀಡುತ್ತದೆ. ಇದು ಉನ್ನತ ಸಬ್ಸಾನಿಕ್ ವೇಗದಲ್ಲಿ ದೀರ್ಘ ದೂರದ ಕಾರ್ಯಾಚರಣೆಗಳಿಗೆ ಹೇಳಿ ಮಾಡಿಸಿದ ಇಂಜಿನ್. ಇತ್ತೀಚೆಗೆ ಈ ಕಾವೇರಿ ಡೆರಿವೇಟಿವ್ ಇಂಜಿನ್ ಎತ್ತರದ ಪ್ರದೇಶಗಳಲ್ಲಿ ನಡೆದ ಪ್ರಮುಖ ಪ್ರಯೋಗಗಳಲ್ಲಿ ಯಶಸ್ವಿಯಾಗಿದ್ದು ಫುಲ್ ಸ್ಕೇಲ್ ಪ್ರೊಟೋಟೈಪ್ ಅಭಿವೃದ್ಧಿಗೆ ದಾರಿ ತೆರೆದಿದೆ. AI ಮತ್ತು ಭಾರತೀಯ ಶಸ್ತ್ರಾಸ್ತ್ರಗಳ ಸಮ್ಮಿಶ್ರಣ. ಗೆಳೆಯರೇ, ಇದು ಕೇವಲ ಹಾರುವ ಯಂತ್ರ ಅಲ್ಲ. ಘಾತಕ್ಗೆ AI ಆಧಾರಿತ ನಿರ್ಧಾರ ಕೈಗೊಳ್ಳುವ ವ್ಯವಸ್ಥೆ ಇದೆ. ಅಸ್ತ್ರ ಮಿಸೈಲ್ ಸಿಸ್ಟಮ್, ಏರ್ ಟು ಏರ್ ಗಾಳಿಯಿಂದ ಗಾಳಿಗೆ ಹೊಡೆಯುವ ಕ್ಷಿಪಣಿಗಳನ್ನು ಸಹ ಇದು ಒಯ್ಯಬಲ್ಲದು.
ತೇಜಸ್, ರಫೇಲ್ ಮತ್ತು ಮುಂದಿನ AMCA ಯುದ್ಧ ವಿಮಾನಗಳ ಜೊತೆ ನೆಟ್ವರ್ಕ್ಡ್ ಸ್ವಾರ್ಮ್ನ ರೀತಿಯಲ್ಲಿ ಕಾರ್ಯಾಚರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಅಂದರೆ ಒಂದು ಪೈಲಟ್ ತನ್ನ ಯುದ್ಧ ವಿಮಾನದಿಂದ ಅನೇಕ ಘಾತಕ ಡ್ರೋನ್ಗಳನ್ನು ನಿಯಂತ್ರಿಸಬಹುದು. ಇದು ನಿಜವಾದ ಫೋರ್ಸ್ ಮಲ್ಟಿಪ್ಲೈಯರ್. ಎರಡು 2026 ಮಾರ್ಚ್ ತಿಂಗಳಲ್ಲೇ ಡಿಫೆನ್ಸ್ ಅಕ್ವೈಷನ್ ಕೌನ್ಸಿಲ್ ಅಂದರೆ DAC ಸುಮಾರು 60 ಘಾತಕ UCAVಗಳ ಖರೀದಿಗೆ ಅನುಮೋದನೆ ನೀಡಿದೆ. 4 ಸ್ಕ್ವಾಡ್ರನ್ಗಳಿಗೆ ಸಮ. ಈ ಯೋಜನೆಯ ಅಂದಾಜು ಮೌಲ್ಯ 39,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು. ಮುಂದಿನ ಕೆಲವು ವರ್ಷಗಳಲ್ಲಿ ಫುಲ್ ಸ್ಕೇಲ್ ಪ್ರೊಟೋಟೈಪ್ ತಯಾರಾಗುವ ನಿರೀಕ್ಷೆ ಇದ್ದು 2030 ಆರಂಭದ ವೇಳೆಗೆ ಸೇನೆಯಲ್ಲಿ ಸೇರ್ಪಡೆ ಆಗುವ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ಗೆಳೆಯರೇ, ಘಾತಕ್ ಕೇವಲ ಒಂದು ಡ್ರೋನ್ ಅಲ್ಲ, ಇದು ಭಾರತದ ಆತ್ಮನಿರ್ಭರ ಭಾರತದ ದೃಷ್ಟಿಕೋನದ ಅತ್ಯುನ್ನತ ಪ್ರತೀಕ. DRDO ಈ ಒಂದು ಯೋಜನೆಯ ಮೂಲಕ ಭಾರತದ ವಾಯುಶಕ್ತಿಯಲ್ಲಿ ಇರುವ ನಿರ್ಣಾಯಕ ಕೊರತೆಗಳನ್ನು ನೀಗಿಸುತ್ತಿದೆ. ಗಡಿಯಲ್ಲಿ ಉದ್ವಿಗ್ನತೆ ಇರುವ ಈ ಸಮಯದಲ್ಲಿ ಪೈಲಟ್ನ ಜೀವ ಅಪಾಯಕ್ಕೆ ಒಡ್ಡದೆ ಅತ್ಯಂತ ಕಠಿಣ ಕಾರ್ಯಾಚರಣೆಗಳನ್ನು ನಿರ್ವಹಿಸುವ ಘಾತಕ್ನ ಸಾಮರ್ಥ್ಯ ಭಾರತದ ಮಿಲಿಟರಿ ಯೋಜನೆಗಳನ್ನು ಮೂಲಭೂತವಾಗಿ ಬದಲಿಸಲಿದೆ. ಇಡೀ ಜಗತ್ತು ಈಗಿನ್ನೂ ಇದರ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳಲು ಶುರು ಮಾಡಿದೆ. ಆದರೆ ನಮ್ಮ DRDO ಈಗಾಗಲೇ ಭವಿಷ್ಯದ ಯುದ್ಧಕ್ಕೆ ತಯಾರಾಗಿದೆ. ಗೆಳೆಯರೇ, ಈ ವಿಷಯ ನಿಮಗೆ ಇಷ್ಟ ಆಯಿತಾ? ಹಾಗಿದ್ದರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.